ಹಾಯ್ ಹಾಲ್ ಗುಡ್ ಮಾರ್ನಿಂಗ್. ಇದು ವರಮಹಾಲಕ್ಷ್ಮಿ ಹಬ್ಬದ ಮಿನಿ ವ್ಲಾಗ್. ಬೆಳಿಗ್ಗೆನೇ ಬೇಗ ಎದ್ದು ಮನೆ ಒರೆಸಿ ಸ್ನಾನ ಮಾಡಿ ನೋಡಿ ಪೂಜೆ ಕೂಡ ಆಯಿತು. ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಲಕ್ಷ್ಮಿಯನ್ನು ಕೂರಿಸಿರಲಿಲ್ಲ ನೋಡಿ, ಸಿಂಪಲ್ಲಾಗಿ ಪೂಜೆ ಕೂಡ ಆಯಿತು. ಆಮೇಲೆ ಐಕಿಂಗೂ ಸ್ನಾನ ಆಗಿರಲಿಲ್ಲ, ಅವನಿಗೂ ಸ್ನಾನ ಮಾಡಿಸಿ ಅವನ ಕೈಲೂ ಪೂಜೆ ಮಾಡಿಸಿ ಅದಾದಮೇಲೆ ಟಿಫನ್ ಪ್ರಿಪೇರ್ ಮಾಡೋಣ ಅಂತ ಹೋದೆ. ಟಿಫನ್ ಕೂಡ ಮಾಡಿರಲಿಲ್ಲ. ಟಿಫನ್ ಎಲ್ಲ ರೆಡಿ ಮಾಡಿ ಟಿಫನ್ ತಿಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟಿದ್ವಿ. ಹಿಂದಿನ ದಿನ ತುಂಬ ಕೆಲಸ ಅಂತ ಹೇಳಿ 12 ಗಂಟೆ ಆಗಿತ್ತು ಮಲಗೋದು. ಮಲಗಿದ್ದಮೇಲೆ ಈವ್ನಿಂಗು ಅರಿಶಿನ ಕುಂಕುಮಕ್ಕೆ ಅಂತ ಕರೆದಿದ್ರು. ನೋಡಿ ಆಂಟಿ ಮನೇಲಿ ಈ ಥರ ಲಕ್ಷ್ಮಿ ಕೂರಿಸಿದ್ದಾರೆ. ತುಂಬ ಸಿಂಪಲ್ಲಾಗೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ರು ಲಕ್ಷ್ಮೀ ದೇವಿ. ಅದಾದಮೇಲೆ ಆಂಟಿ ಅಂಕಲ್ ಎಲ್ಲ ಕೂತಿದ್ರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಆಂಟಿ ಅಂಕಲ್ ಅವ್ರ ಮನೆಗೆ ಹೋದರೆ. ಮಾತಾಡಿಕೊಂಡು ಆಮೇಲೆ ಅರಿಶಿನ ಕುಂಕುಮ ಕೊಟ್ಟರು ನವ್ಯಕ. ನೋಡಿ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಆಮೇಲೆ ಆಂಟಿ ಅಂಕಲ್ ಹತ್ರ ಆಶೀರ್ವಾದ ಕೂಡ ತೊಗೊಂಡೆ. ದೇವರೇ ಒಳ್ಳೆಯದಾಗಲಿ ಜೊತೆಗೆ ಇನ್ನೂ 2 ಮಕ್ಕಳು ಓಕೆ, ಇನ್ನೊಂದು ಹೆಣ್ಣು. ಆಂಟಿ ಅಂಕಲ್ ಕೂಡ ಆಶೀರ್ವಾದ ಮಾಡಿದ್ರು. ಅದು ಮುಗಿಸ್ಕೊಂಡು ಪಕ್ಕದ ಮನೆಯಲ್ಲೂ ಕೂಡ ಕರೆದಿದ್ರು. ಅರಿಶಿನ ಕುಂಕುಮಕ್ಕೆ ಹೋದ್ವಿ. ಅವರು ಕೂಡ ನೋಡಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾರೆ ಲಕ್ಷ್ಮಿ ಕೂರಿಸಿ. ಅವರು ಕೂಡ ಅರಿಶಿನ ಕುಂಕುಮ ಕೊಟ್ಟರು, ತೊಗೊಂಡು ಆಮೇಲೆ ನಮ್ಮ ಮನೆಗೆ ಬಂದ್ವಿ. ನೋಡಿ ಇಷ್ಟು ಜನ ಒಟ್ಟಿಗೆ ಬಂದಿರೋದಂತೂ ನನಗಂತೂ ತುಂಬ ಖುಷಿಯಾಗೋಯಿತು. ಅಷ್ಟಲಕ್ಷ್ಮಿಯರೇ ನಮ್ಮ ಮನೆಗೆ ಬಂದರು ಅನ್ನೋ ಥರ ಒಂದು ಸೆಕೆಂಡ್ ಫೀಲ್ ಆಗೋಯಿತು. ಆಂಟಿ ಅವರೆಲ್ಲ ಅರಿಶಿನ ಕುಂಕುಮ ತೊಗೊಂಡು ಹೋದರು. ನೋಡಿ ನಮ್ಮ ಮನೆಗೆ ಬಂದಿರೋ ಪುಟ್ಟು ಲಕ್ಷ್ಮಿ ಇವರು ಕೂಡ ಅರಿಶಿನ ಕುಂಕುಮ ತೊಗೊಂಡ್ರು. ಒಂದು ಸೆಕೆಂಡ್ ನಿಜ ನಮ್ಮ ಮನೆಗೆ ಲಕ್ಷ್ಮೀ ದೇವಿರೇ ಬಂದಿದ್ದಾರೆ ಅನ್ನೋ ಥರ ಒಂದು ಸೆಕೆಂಡ್ ಫೀಲ್ ಆಗೋಯಿತು. ಅದಾದಮೇಲೆ ಸುಷ್ಮಾ ಅವರು ಅರಿಶಿನ ಕುಂಕುಮ ಕರೆದಿದ್ರು. ಅವ್ರ ಮನೆಗೆ ಹೋಗ್ತಾ ದಾರಿಯಲ್ಲೇ ಪಂಚಮುಖಿ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಅದಾದಮೇಲೆ ಪುರೋಹಿತರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು, ಗೊತ್ತಿರೋರೆ. ಅವರೇ ಕರೆದು ಪ್ರಸಾದ ಎಲ್ಲ ಕೊಟ್ಟರು, ತೊಗೊಂಡು ಅದಾದಮೇಲೆ ಇವಾಗ ಸುಷ್ಮಾ ಅವ್ರ ಮನೆಗೆ ಬಂದ್ವಿ. ಹಾಯ್ ಮಾಡಿ, ನಾನು ಮಿನಿ ವ್ಲಾಗ್ ಮಾಡಿಸ್ತೀನಿ ಅಷ್ಟೇ. ಮಾಡಿ ಆಂಟಿ. ನೋಡಿ ಫೈನಲಿ ಅರಿಶಿನ ಕುಂಕುಮ ತೊಗೊಂಡು ಊಟ ಕೂಡ ಮಾಡಿ ನೋಡಿ ಸುಷ್ಮಾ ಅವರು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾರೆ, ಗೊಂಬೆ ಥರ. ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆಂಟಿ, ಚಾಂದು ಎಲ್ಲ, ಸುಷ್ಮಾ ಎಲ್ಲ ಚೆನ್ನಾಗಿ ಮಾತಾಡಿಸಿದ್ರು. ಊಟ ಕೂಡ ಮಾಡಿದ್ವಿ. ಒಬ್ಬಟ್ಟು ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಒಬ್ಬಟ್ಟು ಸಾಂಬಾರು ಆಮೇಲೆ ಹೆಸ್ರುಬೇಳೆ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ಊಟಕ್ಕಿಂತ ಅವರು ಮಾತಾಡಿಸಿದ ರೀತಿ ನನಗೆ ತುಂಬ ಇಷ್ಟ ಆಯಿತು ನಿಜವಾಗ್ಲೂ. ಅದಾದಮೇಲೆ ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಬಾಯ್, ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗ್ತೀನಿ.